ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುಹಾಸ್. ನಾವಿವತ್ತು ಚಂದ್ರಗುತ್ತಿ ಹತ್ರ ಇರೋ ಶ್ರೀ ರೇಣುಕಾ ದೇವಿ ಎನ್ನುವ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 500 ವರ್ಷಗಳ ಕಾಲ ಹಳೆಯ ದೇವಸ್ಥಾನ, ಅದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ದೇವಸ್ಥಾನ ಇಲ್ಲಿಂದ ಸೊರಬದಿಂದ 12 ಕಿಲೋಮೀಟರ್ ಇದೆ. ನಾವಿವಾಗ ಎಕ್ಸಾಕ್ಟಾಗಿ ಸೊರಬದಲ್ಲಿದ್ದೀವಿ. ಸೊರಬದಿಂದ ಕೂಡ ಬಸ್ಸಸ್ ಇದೆ. ನೆಕ್ಸ್ಟ್ ಆನ್ವಟ್ಟಿ ಆಗಿರ್ಬೋದು, ಬನವಾಸಿ ಆಗಿರ್ಬೋದು, ಇದೆಲ್ಲ ಜಾಗದಿಂದ ಕೂಡ ಬಸ್ಸಸ್ ನಿಮಗೆ ಆ ದೇವಸ್ಥಾನಕ್ಕೆ ಸಿಗುತ್ತೆ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ದೇವಸ್ಥಾನ ಹೆಂಗಿದೆ, ಅಲ್ಲಿನ ವಿಶೇಷ ಏನು, ವಿಷಯಗಳೇನು, ಪ್ರತಿಯೊಂದು ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ನಾವಿವಾಗ ಚಂದ್ರಗುತ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಸತಿ ನೀರು ಇಲ್ವಂತೆ. ನಾವು ಬಂದಿರೋ ಸೀಸನ್ ಆ ಥರ ಇದೆ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಹೆಂಗಿದೆ ಏನು ಪ್ರತಿಯೊಂದು ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ. ಲೆಟ್ಸ್ ಗೋ. ಇದೇ ಅದು ಚಂದ್ರಗುತ್ತಿ ದೇವಸ್ಥಾನ. ಆ ಬೆಟ್ಟ ಮೇಲೆ ಇರುವುದು ದೇವಸ್ಥಾನ. ಇದು ಎಂಟ್ರೆನ್ಸ್. ಕೆಳಗಡೆ ನೀವು ನೋಡ್ಬೋದು, ಕುತ್ಕೊಳ್ಳೋಕೆ ಇಲ್ಲಿ ಜಾಗ ಕೂಡ ಮಾಡಿರ್ತಾರೆ. ಇದು ಸ್ಟೆಪ್ಸು. ಈ ಸ್ಟೆಪ್ ಮುಖಾಂತರ ನಾವು ಅಲ್ಲಿ ಹೋಗಬೇಕು. ಬನ್ನಿ ಹೋಗೋಣ, ಹೆಂಗಿದೆ ದೇವಸ್ಥಾನ ಏನು ಅಂತ ನೋಡೋಣ. ಸುಮಾರು 500 ವರ್ಷಗಳ ಹಳೆಯ ಮನೆ ಅಂತಲೇ ಹೇಳ್ಬೋದು. ಎಲ್ಲ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿಂದ ಎಂಟ್ರೆನ್ಸು, ಆ ಕಡೆಯಿಂದ ಎಕ್ಸಿಟು. ದರ್ಶನ ಮುಗಿಸ್ಕೊಂಡು ಜನಗಳು ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲೇ ಕೆಲವರು ಊಟ ಕೂಡ ಮಾಡ್ಕೊಂಡು ತಿಂತಾರೆ. ಈ ಥರ ಅದೆಲ್ಲ ನೀವು ಇಲ್ಲಿ ನೋಡ್ಬೋದು. ಭಾಳ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸಾಕಷ್ಟು ವಿಷಯನ ನೀವು ಇಲ್ಲಿ ತಿಳ್ಕೊಬೋದು. ಬಂದರೆ ನೀವೇನಾರೋ ಸೊರಬ ಕಡೆ ಬಂದರೆ ಈ ಜಾಗನ ಡೆಫಿನೆಟಾಗಿ ಮರೀದಿರಾ, ಮಿಸ್ ಮಾಡ್ದಿರಾ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು. ಅಲ್ಲಿ ಏನು ಟಾಪಲ್ಲಿ ನೋಡ್ತಾ ಇದ್ದೀರಾ ಆ ಬೆಟ್ಟ, ಅದೇ ದೇವಸ್ಥಾನ. ಅದರೊಳಗಡೆ ಗುಹೆ ಇದೆ. ಅದರೊಳಗಡೆ ನೀವು ರೇಣುಕಾಂಬಿ ದೇವಿಯ ಒಂದು ದೇವಾಲಯ ಕೂಡ ನಿಮಗೆ ಸಿಗುತ್ತೆ. ಇದೇನಿದೆ, ಸೈಡಿಂದ ನೋಡಿದ್ರೆ ಆಮೆ ಥರ ಕಾಣುತ್ತೆ, ಆ ಕಡೆಯಿಂದ ನೋಡಿದ್ರೆ ಮೀನು ಟೈಪಲ್ಲಿ ಕಾಣುತ್ತೆ. ಈ ಒಂದು ದೇವಸ್ಥಾನ ತುಂಬ ವಿಶೇಷವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದಕ್ಕೆ 500 ವರ್ಷಗಳ ಇತಿಹಾಸ ಕೂಡ ಇದೆ. ಈ ಮನೆ ಎಲ್ಲ ತುಂಬ ಹಳೆಯ ಒಂದು ಮನೆ ಅಂತಲೇ ಹೇಳ್ಬೋದು. ಈ ತೇರೇನು ನೋಡ್ತಾ ಇದ್ದೀರಾ, ಇದು ಇಲ್ಲಿ ಜಾತ್ರೆ ನಡೆಯುತ್ತೆ ವರ್ಷಕ್ಕೆ ಒಂದು ಸತಿ. ಆವಾಗ ಈ ತೇರನ್ನು ಇವರು ಎಳೀತಾರೆ. ಭಾಳ ಅದ್ಭುತವಾದ ಜಾತ್ರೆ ಅಂತಲೇ ಹೇಳ್ಬೋದು. ಆವಾಗ ಸಾಕಷ್ಟು ಜನ, ಸಾವಿರಾರು ಜನ ಸೇರ್ತಾರೆ ಈ ದೇವಸ್ಥಾನಕ್ಕೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಜಾತ್ರೆ ನಡೆಯುತ್ತೆ. ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಹೂವು ಆಗಲಿ, ಹಣ್ಣು, ಪೂಜೆ ಸಾಮಾನು ಏನೇನಿದೆ ಪ್ರತಿಯೊಂದು ವಸ್ತು ಕೂಡ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಸಿಗುತ್ತೆ. ಈ ಒಂದು ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ, ತುಂಬ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದು ಆಂಜನೇಯ ದೇವಾಲಯ. ಈ ದೇವಸ್ಥಾನ ಕೂಡ 500 ವರ್ಷಗಳ ಮೇಲೆ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ನೋಡ್ಬೋದು, ಇದು ಬಿಲ್ಡಿಂಗ್ ಎಲ್ಲ, ಮನೆ ಕೂಡ ನೋಡ್ಬೋದು ನೀವು, ಭಾಳ ಹಳೆಯ ಮನೆ. ಸದ್ಯಕ್ಕೆ ಲಾಕ್ ಹಾಕಿದೆ. 2 ಗಂಟೆ ಇದರ ಟೈಮಿಂಗು. ನೋಡ್ಬೋದು ನೀವು ಆಂಜನೇಯನ. ಗೈಸ್, ಈ ದೇವಸ್ಥಾನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 10:30ಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಜೊತೆಗೆ ಸಾಯಂಕಾಲ 4:30ಯಿಂದ 6:30ವರೆಗೂ ಇದರ ಓಪನಿಂಗ್ ಟೈಮಿಂಗು. ಇದ್ರ ಮಧ್ಯ ಈ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಗೈಸ್, ನಾನು ಶಿವಮೊಗ್ಗಗೆ 5 ವರ್ಷಗಳ ನಂತರ ಬರ್ತಾ ಇರೋದು, ಆಫ್ಟರ್ ಲಾಂಗ್ ಟೈಮ್. ನೋಡೋಕ್ಕೆ ಒಳ್ಳೊಳ್ಳೆ ದೇವಸ್ಥಾನ ಆಗಿರ್ಬೋದು, ಜೋಗ್ ಫಾಲ್ಸ್ ಇದೆ, ಇನ್ನೂ ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡ್ಬೋದು, ಸಾಕಷ್ಟು ಜಾಗಗಳಿದೆ ನೋಡೋಕ್ಕೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಶಿವಮೊಗ್ಗ ಆಗಿರ್ಬೋದು.
ಸೊರಬ ಆಗಿರ್ಬೋದು, ಭಟ್ಕಲ್ ಆಗಿರ್ಬೋದು, ಈ ಸರೌಂಡಿಂಗಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೋಡೋಕ್ಕೆ. ಒಳ್ಳೊಳ್ಳೆ ಪ್ಲೇಸಸ್ ಅನ್ನೋದಕ್ಕಿಂತ ನೇಚರು, ಒಂದು ಗ್ರೀನರಿ ಏನಿದೆ ಅದೆಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿದೆ. ನಿಮಗೇನಾದ್ರು ಈ ಕಡೆ ಟ್ರಾವೆಲ್ ಮಾಡೋ ಅಂತ ಒಂದು ಪ್ಲ್ಯಾನ್ ಇದ್ದರೆ ತಪ್ಪದೆ ಈ ಜಾಗನ ವಿಸಿಟ್ ಮಾಡಿ. ನಿಜವಾಗ್ಲೂ ಯು ಗೈಸ್ ವಿಲ್ ಲವ್ ಇಟ್. ಈ ಚಂದ್ರಗುತ್ತಿ ದೇವಸ್ಥಾನ 1396 ಇಸ್ವಿ ಅಂದರೆ ವಿಜಯನಗರ ಸಾಮ್ರಾಜ್ಯ ರಾಜರು ಆಳುವ ಕಾಲದಿಂದ ಈ ದೇವಸ್ಥಾನ ಇದೆ. ಈ ದೇವಾಲಯವು ಒಂದಲ್ಲ ಎರಡಲ್ಲ ಶತಮಾನಗಳ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಚಂದ್ರಗುತ್ತಿ ಅಂತ ಹೆಸರು ಬಂದಿದ್ದು ಹೇಗೆ ಅಂತ ನೋಡೋದಾದರೆ, ಕೃಷ್ಣ ಮತ್ತು ಜರಾಸಂಧನು ಯುದ್ಧ ಮಾಡುವಾಗ ಕೃಷ್ಣ ಬಂದು ಈ ಬೆಟ್ಟದ ಮೇಲೆ ಅವತಿಕೊಂಡು ಅಂದರೆ ಬಚ್ಚಿಟ್ಕೊಂಡಾಗ ಇದನ್ನು ಕಂಡ ಚಂದ್ರ ನಕ್ಕಿ ಬಿಡುತ್ತಾನೆ. ಆಗ ಇಟ್ಟ ಹೆಸರೇ ಚಂದ್ರಗುತ್ತಿ ಎಂದು ಹೇಳಲಾಗುತ್ತದೆ. ಈ ಚಂದ್ರಗುತ್ತಿಯ ಪ್ರದೇಶದಲ್ಲಿದ್ದ ರಾಜನೊಬ್ಬನ ಮಗಳೇ ರೇಣುಕಾಂಬೆ. ಕಾಲಾನಂತರ ಋಷಿ ಜಮದಗ್ನಿಯನ್ನು ಮದುವೆಯಾಗಿ ಕೈ ಹಿಡಿದು ಜೀವನವನ್ನು ನಡೆಸುತ್ತಿರುತ್ತಾಳೆ. ಒಂದು ದಿನ ಪತಿಯ ಪೂಜೆಗಾಗಿ ಎಂದು ನದಿಯಿಂದ ನೀರನ್ನು ಹೊತ್ತು ತರುವ ರೇಣುಕಾಂಬೆ ಬರುವುದು ಸ್ವಲ್ಪ ತಡವಾಗಿದ್ದಕ್ಕೆ ಹಾಗೂ ಪರಪುರುಷನನ್ನು ನೋಡಿದೆ ಎಂದು ತನ್ನ ಋಷಿ ಜಮದಗ್ನಿ ಕೋಪಗೊಂಡು ಆಕೆಯ ಮೈ ಮೇಲಿದ್ದ ಬಟ್ಟೆಯನ್ನು ಕಳಚಿಕೊಂಡು ತನ್ನ ಆಶ್ರಮದಿಂದ ಹೊರಹಾಕುತ್ತಾನೆ. ಆಕೆ ಬೇವಿನ ಸೊಪ್ಪನ್ನು ಸುತ್ತಿಕೊಂಡು ಕಾಡಿನಲ್ಲೇ ಅಲೆಯುತ್ತಾ ಕೊನೆಗೆ ಆಶ್ರಯ ಪಡೆದ ಜಾಗವೇ ಈ ಚಂದ್ರಗುತ್ತಿ ಗುಹೆ. ಇಷ್ಟೆಲ್ಲ ಆದಮೇಲೂ ತನ್ನ ಪತಿಯಾದ ಜಮದಗ್ನಿಗೆ ಕೋಪ ಕಡಿಮೆ ಆಗುವುದಿಲ್ಲ. ತನ್ನ ಮಕ್ಕಳನ್ನು ಕರೆದ ಜಮದಗ್ನಿ ಆಕೆಯ ತಲೆಯನ್ನು ಕಡಿದು ತರಲು ಆದೇಶಿಸುತ್ತಾನೆ. ಮಕ್ಕಳು ಯಾರೂ ಮುಂದೆ ಬಂದಿಲ್ಲದ ಕಾರಣದಿಂದ ತನ್ನ ಮಗನಾದ ಪರಶುರಾಮನ ಒಪ್ಪಿಗೆ ನೀಡಿ ತಾಯಿಯ ಶಿರಚ್ಛೇದ ಮಾಡಿದ. ಇದರಿಂದ ತಂದೆಯಾದ ಜಮದಗ್ನಿ ಸಂತೋಷವಾಗಿ ಅವರಿಗೆ ವರವನ್ನು ನೀಡಿದಾಗ ಮಗನಾದ ಪರಶುರಾಮ ತಾನು ಮಾಡಿದ್ದು ಯೋಚಿಸಿ ದುಃಖಿತನಾಗಿ ತನ್ನ ತಾಯಿಯನ್ನು ಪುನರ್ಜೀವವನ್ನು ಕೋರಿದನು. ಹೀಗಾಗಿ ಕುಟುಂಬ ಮತ್ತೆ ಒಂದಾಯಿತು. ಪುನರ್ಜೀವನ ನಂತರ ಧ್ಯಾನ ಮಾಡಿದ ಚಂದ್ರಗುತ್ತಿಯಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತದೆ. ಅದಕ್ಕೆ ಸಾಕ್ಷಿ ಸಮೇತ ಆಗಿನ ಕಾಲದಲ್ಲಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಈ ನಮ್ಮ ಇತಿಹಾಸ ಮತ್ತು ಈ ರೇಣುಕಾದೇವಿ ದೇವಸ್ಥಾನವೇ ಸಾಕ್ಷಿ.
ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನು ಮೊಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಾಯ್. We're not a thing.